ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಭಾರತೀಯ ಪೋಸ್ಟ್ ಇಲಾಖೆಯಲ್ಲಿ ಖಾಲಿ ಇದ್ದ GDS ಮತ್ತು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ 6ನೇ ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ. ಇದು ಫೈನಲ್ ಲಿಸ್ಟ್ ಕೂಡ ಆಗಿರ್ತದೆ. ಇನ್ನು ಮುಂದಿನ ತಿಂಗಳಲ್ಲಿ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ನೇಮಕಾತಿ ಆಗ್ತದೆ. ಎಷ್ಟು ನೇಮಕಾತಿ ಆಗುತ್ತೆ ಅಂತ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ನೀವೇನಾದರೂ 6ನೇ ಲಿಸ್ಟಿಗೆ ಆಯ್ಕೆ ಆಗಿದ್ರಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ ಹಾರ್ಟ್ ಸಿಂಬಲನ್ನು ತಪ್ಪದೇ ಕಳಿಸಿ. ಬನ್ನಿ, ಹಾಗಿದ್ರೆ ಎಷ್ಟೆಲ್ಲ ಅಂಕಗಳನ್ನು ತೆಗೆದುಕೊಂಡವರು, ಯಾವ ಜಿಲ್ಲೆಗೆ ಕಡಿಮೆ ಐತಿ, ಯಾವ ಜಿಲ್ಲೆಗೆ ಹೆಚ್ಚಿನ ಅಂಕ ಐತಿ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ನೀವೇನಾದರೂ SSC MTS ಪರೀಕ್ಷೆಗೆ ಸಂಬಂಧಿಸಿದ ತಯಾರಿ ನಡೆಸಿದ್ರೆ, ಅದೇ ರೀತಿ SSC CGLಗೆ ಮತ್ತು ಅದೇ ರೀತಿ SSC GDಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ. ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಇರೋ GK ಆಗಿರ್ಬೋದು, GKಗೆ ಸಂಬಂಧಿಸಿದ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸು ಪ್ಲಸ್ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು. ಅದೇ ರೀತಿ ಮ್ಯಾಥಮೆಟಿಕ್ಸ್, ರೀಸನಿಂಗ್ 70 to 80% ಸಿಲೆಬಸ್ ಕವರ್ ಆಗಿದೆ, ಕೈ ಬರೋದು ನೋಟ್ಸು. ಅದೇ ರೀತಿ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್. ಸ್ನೇಹಿತರೆ, ಇದ್ರ ಜೊತೆಗೆ ಈ ಎಲ್ಲ ನೋಟ್ಸ್ ಸೇರಿ ಮತ್ತೆ ಇಲ್ಲಿ SSC ಓಲ್ಡ್ ಕ್ವಶನ್ ಪೇಪರ್ ಉಚಿತ. ನಿಮಗೆ SSC GD ಬೇಕಂದ್ರೆ GD ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ಕೂಡ ನೀಡ್ತದೆ. ಸ್ನೇಹಿತರೆ, ಈ ಎಲ್ಲ ನೋಟ್ಸ್ ಸೇರಿ ಮೊದಲಿಗೆ 300 ರೂಪಾಯಿಗೆ ನೀಡ್ತಾರೆ. ಸ್ನೇಹಿತರೆ, ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡ್ತದೆ. ಸ್ನೇಹಿತರೆ, ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ಸ್ ಕಳಿಸಿದರೆ ಕೇವಲ 100 ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದ್ರೂ ನೋಟ್ಸ್ ಬೇಕೈತೆ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮುಖಾಂತರ ನಮಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ ನಿಮಗೆ 100 ರೂಪಾಯಿಗಾಗಿ ಈ ಎಲ್ಲ PDF ನೋಟ್ಸನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಇರೋ ಮಾತ್ರ ಮೆಸೇಜನ್ನು ಹಾಕಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಇದು ಅಫಿಷಿಯಲ್ ಆಗಿ ಬಂದಿರೋದಿರ್ತದೆ. 6ನೇ ಲಿಸ್ಟ್ ಕೂಡ ಆಗಿರ್ತದೆ GDSಗೆ ಸಂಬಂಧಿಸಿದಂತೆ. ಸ್ನೇಹಿತರೆ, ಆಗಿದ್ದರೆ ಈ ಲಿಸ್ಟಲ್ಲಿರೋ ಅಭ್ಯರ್ಥಿಗಳು 14/8/2025 ಒಳಗಾಗಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಕೊಂಡ್ರೆ ಮಾತ್ರ ನೀವು ಹುದ್ದೆಗಳಿಗೆ ಆಯ್ಕೆ ಆದಂಗ್ರಿ. ನೀವೇನಾದ್ರು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಲಿಲ್ಲಪ್ಪ ಅಂದ್ರೆ ನೀವು ಕೂಡ ರಿಜೆಕ್ಟ್ ಆಗ್ತದೆ. ಅದಕ್ಕಾಗಿ ಯಾರ್ಯಾರೆಲ್ಲ ಈ ಲಿಸ್ಟಲ್ಲಿ ಐತಿ ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ನನಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಯಾರ್ಯಾರೆಲ್ಲ ಹೆಸರು ಐತೆ ನೋಡಿರಿ ಈ ಲಿಸ್ಟಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಎಸ್ ಅಂತ ಹಾಕಿ ಒಂದು ಕೆಂಪು ಹಾರ್ಟ್ ಸಿಂಬಲನ್ನು ಕಳಿಸಿ ನೋಡೋಣ. ಹಾಗಿದ್ರೆ ಬಾಗಲಕೋಟೆದಾಗ ಒಂದೇ ಜನ ಬಂದಾರ್ರಿ, ಒಬ್ಬರ ಬಿಟ್ಟಾರ. ಅದು ಬಂದು ಬುದಿಯಾಳ ಅಂತ ಏನಿದೆಯಲ್ಲ ಅಲ್ಲಿ ಬಿಟ್ಟಿರ್ತಾರೆ. ಇಲ್ಲಿ 98 ಪಾಯಿಂಟ್. ನಮ್ಮ ಬಾಗಲಕೋಟೆ ಯಾವಾಗಲೂ 98+ ಇರ್ತದೆ ರೀ. ಹಾಗೆ ಕೂಡ ನೋಡ್ಕೊತ ಹೋಗೋಣ. ಒಟ್ಟು 130+ ಅಭ್ಯರ್ಥಿಗಳು ಇರ್ತಾರೆ. ನೋಡ್ತಾ ಇದ್ರಲ್ಲ, ಯಾರ್ಯಾರ್ದೆಲ್ಲ ಹೆಸರೈತಿ ಮಿಸ್ ಮಾಡದೆ ನೋಡ್ಕೋರಿ. ಸ್ನೇಹಿತರೆ, ಇಲ್ಲಿ ಬೆಂಗಳೂರು ಎಷ್ಟು ಅಂತ ಕಡಿಮೆ ರೀ, ಅದು ಮಾತ್ರ 96. ಅದನ್ನು ಹೊರತುಪಡಿಸಿ ಯಾವ ಕೂಡ ಇದಕ್ಕಿಂತ ಕಡಿಮೆ ಬಂದಿಲ್ಲ. ಲಾಸ್ಟ್ ಟೈಮ್ 93, 92ವರೆಗೂ ಕೂಡ ಬಂದಿತ್ತು. ಬಟ್ ಈ ಸಾರಿ ಎಲ್ಲರೂ ಕೂಡ ಆ ಸೈಡ್ ಅರ್ಜಿ ಸಲ್ಲಿಸಿದ ಕಾರಣಕ್ಕಾಗಿ ಅಲ್ಲಿ ಕಟಪ್ ಕೂಡ ಜಾಸ್ತಿ ನಿಂತದ್ರಿ. ಇಲ್ಲಿ ನೋಡ್ಬೋದು, ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ 96 ಲೋಯೆಸ್ಟ್ ಸ್ಕೋರ್ ರೀ. ಸ್ನೇಹಿತರೆ, ನಾವು ಈಗ ಆಲ್ರೆಡಿ 10th ಪಾಸ್ ಆಗಿದ್ದಿಲ್ಲ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಮತ್ತೆ ಅದಕ್ಕೆ ಅರ್ಜಿ ಸಲ್ಲಿಸಲು ಆಹ್ವಾನಿಸಲಾಗ್ತದೆ. ಸ್ನೇಹಿತರೆ, ಅದನ್ನು ಕೂಡ ಇಲ್ಲಿ ಇನ್ಫಾರ್ಮೇಷನ್ ನೀಡ್ತೀವಿ. ಮೊದಲಿಗೆ ಇಲ್ಲಿ ಒಟ್ಟು ಯಾರೆಲ್ಲ ಆಯ್ಕೆ ಆಗಿದ್ದಾರೆ, ಯಾವ ಡಿವಿಷನ್ಗೆ ಆಯ್ಕೆ ಇದ್ದಾರೆ ಅಂತ ಒಂದು ಸಾರಿ ಚೆಕ್ ಮಾಡ್ಕೋರಿ. ಚೆಕ್ ಮಾಡಿಕೊಂಡು ನಂತರ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗ್ಬೋದು. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ, ನೀವು ಅರ್ಜಿ ಸಲ್ಲಿಸುವಾಗ ಯಾವ ಡಿಸ್ಟಿಕ್ಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಕೊಟ್ಟಿರ್ತಾರೆ ನೋಡಿರಿ, ಅದೇ ಡಿಸ್ಟಿಕ್ಗೆ ಹೋಗಿ ನೀವು ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಸ್ಕೊಂಬರ್ಬೇಕಾಗ್ತದೆ. ನೀವು ಅರ್ಜಿಯನ್ನು ಬೆಂಗಳೂರಿಗೆ ಸಲ್ಲಿಸಿದ್ರು, ನೀವು ಬಾಗಲಕೋಟೆಯಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಕ್ಕೆ ಕೊಟ್ಟಿದ್ರೆ ಬಾಗಲಕೋಟೆಗೆ ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಬೋದು ರೀ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಹಾಗೆ ಇದೇ ರೀತಿಯಲ್ಲಿ ಇಲ್ಲಿ ನೋಡ್ತಿದ್ರೆ ಒಟ್ಟು 130+ ಅಭ್ಯರ್ಥಿಗಳು ಇಲ್ಲಿ ಆಯ್ಕೆ ಆಗಿರ್ತಾರೆ. ಟೋಟಲ್ ಆಗಿ 130 ಅಭ್ಯರ್ಥಿಗಳು ಆಯ್ಕೆ ಆಗಿರ್ತಾರೆ. ಇಲ್ಲಿ ನೋಡ್ತಿರ ಸ್ನೇಹಿತರೆ, ಇದು ಫೈನಲ್ ಲಿಸ್ಟ್. ಇದಕ್ಕೆ 1135 ಏನು ಹುದ್ದೆಗಳಿದ್ದಲ್ಲ, ಈ ಹುದ್ದೆಗಳಿಗೆ ಇದು ಲಾಸ್ಟ್ ಲಿಸ್ಟ್ ರೀ. ಈಗ ಪ್ರತಿ ಸಾರಿ ಕೂಡ 6 ಲಿಸ್ಟನ್ನು ಪ್ರಕಟ ಮಾಡ್ತಿದ್ರು. ಅದೇ ರೀತಿ ಈ ಸಾರಿನೂ ಕೂಡ 6ನೇ ಲಿಸ್ಟ್ ಪ್ರಕಟವಾಗೈತಿ. ನಾನು ನೆಕ್ಸ್ಟ್ ಲಿಸ್ಟ್ ಬರ್ತಾವಿಲ್ಲ ಅಂತ ಕೇಳಿದ್ರೆ ಸ್ನೇಹಿತರೆ, ನಾನು ನೆಕ್ಸ್ಟ್ ಲಿಸ್ಟ್ ಬರಲ್ಲ. ಸೆಪ್ಟೆಂಬರ್ದಲ್ಲಿ ಹೊಸ ನೇಮಕಾತಿ ಆಗ್ತದೆ. ಸೆಪ್ಟೆಂಬರ್ 20,000ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗ್ತದಂತ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಸಿಕ್ಕಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಆಗಸ್ಟ್ 15 ನಂತರ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯೊಂದಿಗೆ ನಿಮಗೆ ವಿಡಿಯೋನ ಮಾಡಿ ತಿಳಿಸ್ತೀವಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.